ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇದು ಸಂಡೇ ವಿಡಿಯೋ. ಬಾಡಿ ತುಂಬ ಓವರ್ ಹೀಟ್ ಆಗಿತ್ತು. ಇದೇನಂತಾರೆ ಕುಸ್ಬು ಅಂತ ಹೇಳ್ತೀವಿ, ಇಸುಬು ಅಂತೀವಿ, ಇಸುಬು ಕಾಳು ಅಂತೀವಿ. ಸೊ ಅದನ್ನು ಸ್ವಲ್ಪ ಹೊತ್ತು ನೀರೊಳಗೆ ಹಾಕಿಬಿಟ್ರೆ ಸ್ವಲ್ಪ ಆಮೇಲೆ ಸ್ವಲ್ಪ ಬೆಲ್ಲ ಅಥವಾ ಲಿಂಬೆಹಣ್ಣು ಆ್ಯಸ್ ಯೂಶುವಲ್ ನಿಮಗೆ ಯಾವ್ದು ಇಷ್ಟ ಇರುತ್ತೆ, ಇಲ್ಲ ಹಾಗೆ ಸಹ ಕುಡಿಬೋದು. ತುಂಬ ಬಾಡಿ ಓವರ್ ಹೀಟನ್ನು ಕಮ್ಮಿ ಮಾಡುತ್ತೆ. ಇದೇನು ಹೇಳ್ತಿರಲ್ಲ, ತಂಪಿನ ಬೀಜದಕ್ಕಿಂತ ಇದು ಇನ್ನೂ ಎಫೆಕ್ಟಿವು. ಇಸ್ಬಿನ ಕಾಳು ಅಂತ ಹೇಳ್ತಾರೆ ನಮ್ಮ ಕಡೆ, ಬಟ್ ನಿಮ್ಮ ಕಡೆ ಏನು ಹೇಳ್ತಾರೋ ಗೊತ್ತಿಲ್ಲ. ಯಾಕೋ ತುಂಬ ಓವರ್ ಹೀಟ್ ಅನ್ನಿಸ್ತಾ ಇತ್ತು, ಬಾಡಿ ಕಂಟ್ರೋಲ್ ಸಿಗ್ತಿರ್ಲಿಲ್ಲ. ಹಾಗಾಗಿ ಅದೊಂದು ಡ್ರಿಂಕ್ ಕುಡಿದ್ಬಿಟ್ಟು, ಆ್ಯಕ್ಚುಲಿ ನಾವು ತಿಂದೇ ಇಲ್ಲ ಅಂದರೂ ಮನೇಲಿ ಮಾಡಲೇಬೇಕಾಗತ್ತೆ. ಸಂಡೇ ಸ್ಪೆಷಲ್ಲು ಚಿಕನ್ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ನೋಡಿ, ಸೊ ನನಗೆ ಈ ಏನು ಹೇಳ್ತೀರ ಆಮ್ಲ ಅಥವಾ ನೆಲ್ಲಿಕಾಯಿ ಅಂತಿರಲ್ಲ, ಸೊ ಅದನ್ನು ಹಾಗೆ ತಿಂದರೆ ಒಂದು ಸ್ವಲ್ಪ ಎದೆ ಹಿಡ್ದಂಗೆ ಆಗುತ್ತೆ. ಒಂದು ಹಸಿಮೆಣಸು ಕಟ್ ಮಾಡಿಬಿಟ್ಟು ಈ ಥರ ಒಂದು ಬಾಕ್ಸಿಗೆ ಉಪ್ಪು ಮತ್ತು ಅದು ಆಮ್ಲನ ಹಾಕಿ ಇಡ್ತೀನಿ. ತುಂಬ ಚೆನ್ನಾಗಾಗುತ್ತೆ. ಸೊ ಆಲ್ಮೋಸ್ಟ್ ಡೈಲಿ ಅದನ್ನು ಒಂದು 10-15 ಪೀಸು ತೊಗೊಳ್ತೀನಿ. ತುಂಬ ಬಾಡಿಗೂ ಒಳ್ಳೆಯದು, ಹೆಲ್ತಿಗೂ ಒಳ್ಳೆಯದು, ಹೇರ್ ಗ್ರೋತಿಗೂ ಒಳ್ಳೆಯದು, ಎಲ್ಲದೂ ಒಳ್ಳೆಯದು. ಬಟ್ ನಂಗೆ ಹಾಗೆ ಅದೆಲ್ಲ ಜ್ಯೂಸ್ ಮಾಡೆಲ್ಲ ಕುಡಿತಾರೆ, ನಂಗೆ ಅದೇ ತುಂಬ ಆ್ಯಸಿಡಿಟಿ ಆಗುತ್ತೆ. ಸೊ ನಾನು ಯಾವಾಗಲೂ ಇದೇ ಥರ ತೊಗೊಳ್ಳೋದು. ತುಂಬ ಚೆನ್ನಾಗಿರುತ್ತೆ. ಅದೊಂದು ನಾವೊಂದು ತಿಂದೆ, ಇನ್ನೊಂದು ತಿನ್ನಬೇಕು ಅನಿಸ್ತು, ಅದಕ್ಕೆ ತಿಂದೆ. ಅದಕ್ಕೊಂದು ಫ್ಲೇವರ್ಗಷ್ಟೇ. ನಮ್ಮ ಕಡೆ ಎಲ್ಲ ಗಾಂಧಾರಿ ಮೆಣಸು ಅಂತಾರಲ್ಲ, ಅದನ್ನು ಹಾಕಿಟ್ರೆ ಇನ್ನೂ ಚೆನ್ನಾಗುತ್ತೆ. ಲೈಕ್ ಇದು ನಾವು ಕೇರಳ ಕಡೆ ಎಲ್ಲ ಹೋದಾಗ ಅವರೆಲ್ಲ ಪ್ರತಿಯೊಂದು ವೆಜಿಟೇಬಲ್ನು ಇದೇ ಥರ ಸೋಕ್ ಮಾಡಿರ್ತಾರೆ. ಅದೊಂಥರ ಡಿಫ್ರೆಂಟು. ನಾನೊಂದು ಕ್ಯಾರೆಟನ್ನೊಂದು ಸಲ ಟ್ರೈ ಮಾಡಿದ್ದೀನಿ, ಅದು ತುಂಬ ಚೆನ್ನಾಗಿದೆ. ಸೊ ಇನ್ಯಾವಾಗಲಾದರೂ ಮಾಡಬೇಕಾದ್ರೆ ತೋರಿಸ್ತೀನಿ. ಹಾಗೆ ಇಲ್ಲಿ ನಾನು ಸಾಂಬಾರಿಗೆ ಎಲ್ಲ ಹುರ್ಕೊಳ್ಳಿಕ್ಕೆ ಒಂದೊಂದೇ ತೊಗೊಂಡು ಈ ಥರ ಮಾಡ್ತಾಯಿದ್ದೀನಿ. ಮನೆ ಮಾತ್ರ ಅಸ್ತವ್ಯಸ್ತವಾಗಿದೆ. ಇವತ್ತಂತೂ ಬೆಳಗ್ಗೆಯಿಂದ ಒಂದಿಷ್ಟು ಆರ್ಡ್ರುಗಳು ಎಲ್ಲ ಮೀಶೋದಿಂದಾಗಲಿ, ಫ್ಲಿಪ್ಕಾರ್ಟು, ಹಾಗೆ ಇನ್ಸ್ಟಾಗ್ರಾಮು, ಸೊ ಪ್ರತಿಯೊಂದೂ ಸಿಕ್ಕಾಪಟ್ಟೆ ಆರ್ಡರ್ಗಳಿತ್ತು. ಬೆಳಗ್ಗೆಯಿಂದ ಆರ್ಡರ್ಗಳು ತಗೊಳ್ಳೋದೇ ಆಗ್ಬಿಡ್ತು. ಸೊ ಹಾಗಾಗಿ ಮನೆಯೆಲ್ಲ ಅಸ್ತವ್ಯಸ್ತವಾಗಿದೆ. ಏನೋ ಮಳೆಗಾಲ ಅನ್ನಿಸ್ತಾನೆ ಇಲ್ಲ. ಸಿಕ್ಕಾಪಟ್ಟೆ ಬಿಸಿಲು, ಸಿಕ್ಕಾಪಟ್ಟೆ ವೆದರ್ ಅಂತೂ ಸಿಕ್ಕಾಪಟ್ಟೆ ಕೈ ಕೊಡ್ತಾಯಿದೆ ಅಂತಲೇ ಹೇಳ್ಬೋದು. ಈಗ ನಾನು ಆಚೆ ಹೋಗಿರ್ತೀನಿ, ತುಂಬ ಬಿಸಿಲು ಅಂತ ನೋಡಿದರೆ ಸಡನ್ನಾಗಿ ಮಳೆ ಬರುತ್ತೆ. ಸೊ ಈ ಥರ. ಸೊ ಆಲ್ಮೋಸ್ಟ್ ಸುಮಾರು ಜನ ಕೇಳ್ತಾಯಿದ್ರು, ಕುತ್ತಿಗೆ ಕೆಂಪು ಥರ ಹಾಕ್ಕೊಂಡಿದ್ದೀರಾ, ಯಾಕೆ ಆ ಥರ ಹಾಕ್ಕೊಂಡು. ಅದೇನೆಂದರೆ ಫುಲ್ಲು ನನ್ನ ತಾಳಿ ಸರಕಿಗೆ ನುತ್ಕೊಬಿಡುತ್ತೆ. ಅದು ನಮ್ಮ ಸಾಗರ ಮಾರಿಕಾಂಬ ತಾಯಿದು ದಾರ. ಸೊ ಯಾವಾಗಲೂ ಇರಲೇಬೇಕು. ಯಾವಾಗಲೂ ಕೈ ಕಟ್ಕೊಳ್ತಾ ಇದ್ದೆ. ಈ ಸಲ ಅಲ್ಲಿನವ್ರು ಹೇಳಿದ್ರು, ಯಾಕೋ ತುಂಬ ದೃಷ್ಟಿ ಆಗುತ್ತೆ ನಿಮಗೆ, ಸೊ ಅದಕ್ಕೋಸ್ಕರ ನೀವು ಎಲ್ಲರಿಗೂ ಕಾಣೋ ಹಾಗೆ ಹಾಕ್ಕೊಳ್ಳಿ ಅಂದರು. ಅದು ನಾನು ಹಾಕ್ಕೊಂಡಿರ್ತೀನಲ್ಲ, ಅದನ್ನು ಸ್ವಲ್ಪ ಉದ್ದ ಇರಲಿ ಅಂತ ಉದ್ದ ಹಾಕ್ಕೊಂಡಿದ್ದೆ. ಅದು ಈ ಥರ ನುಲ್ಕೊಂಡಿದೆ. ಲಾಸ್ಟ್ ವೀಡಿಯೋದಲ್ಲಿ ಯಾರೋ ಕೇಳಿದರು. ನಜರ್ ಅನ್ನೋದು ತುಂಬ ತುಂಬ ಕೆಟ್ಟದು. ಸೊ ನಮ್ಮಮ್ಮನೂ ಹೇಳ್ತಾ ಇರ್ತಾರೆ, ಪ್ರತಿಯೊಂದನ್ನು ಏನೂ ಹಾಕ್ಲಿಕ್ಕೆ ಹೋಗಬೇಡ ಅಂದರೆ. ಈಗ ನಾನು ಹೇಳೋದು, ಬಿಸ್ನೆಸ್ ಆಗ್ತಾ ಇರೋದೇ ನನಗೆ ಸ್ವಲ್ಪ ಸೋಷಿಯಲ್ ಮೀಡಿಯಾದಿಂದ. ಸೊ ಹಾಕಿಲ್ಲ ಅಂದರೆ ನನಗೆ ಬಿಸ್ನೆಸ್ ಆಗ್ತಾಯಿದೆ ಅಥವಾ ನನ್ನನ್ನು ಟ್ರಸ್ಟ್ ಮಾಡಿ ಹೇಗೆ ತೊಗೊಳ್ತಾರೆ ಅಂತ ಅಮ್ಮನ ಹತ್ರ ವಾದ ಮಾಡ್ತಾಯಿದ್ದೆ. ಅಮ್ಮ ಅದಕ್ಕೆ ಬೇಡ, ಹಾಕ್ಬೇಡ, ತೊಗೊಳ್ಳೋರು ತೊಗೊಳ್ತಾರೆ, ಸೊ ನಿಂಗೇನು ಕಮ್ಮಿ ಇದೆ ಅಂತ ಹೇಳ್ತಾಯಿದ್ರು. ಸೊ ಬೇರೆ ಪ್ಲಾಟ್ಫಾರ್ಮಲ್ಲೇ ಈಗ ಇದು ಬರುತ್ತಲ್ವ, ಮೀಶೋ, ಫ್ಲಿಪ್ಕಾರ್ಟ್, ಅದರಲ್ಲೆಲ್ಲ ಮಾಡ್ತಾಯಿದ್ದೀನಿ. ಅದರಲ್ಲೇ ಮಾಡ್ಕೊಂಡು ಹೋಗು, ಇನ್ಸ್ಟಾದೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡ, ಇಷ್ಟೆಲ್ಲ ವೀಡಿಯೋಸು, ಇಷ್ಟೆಲ್ಲ ವ್ಯವಹಾರ ಆಗ್ತಾಯಿದ್ದೀನಿ. ನಮ್ಮೂರ ಸೈಜ್ ಅಲ್ಲ ಅಂತ ಹೇಳ್ತಾಯಿದ್ರು. ಇಲ್ಲಿ ನೋಡಿ, ನನ್ನ ಮಗಳು ಒಂದು ಬೆಕ್ಕನ್ನ ಮನೆಗೆ ಗೆಸ್ಟ್ ಮಾಡ್ಕೊಬಿಟ್ಟಿದ್ದಾಳೆ. ಅದು ತುಪ್ಪನೆಲ್ಲ ಈ ಥರ ಮಾಡಿಬಿಟ್ಟಿದೆ. ತುಪ್ಪದ ಪ್ಯಾಕ್ ತಂದಿಟ್ಟಿದೆ. ಸೊ ಅದನ್ನು ನಾನು ಸ್ಟೋರ್ ಮಾಡಿಟ್ಟಿರಲಿಲ್ಲ. ಅದು ಯಾವ ಮಾಯಕದಲ್ಲಿ ಬಂದು ಈ ಥರ ಮಾಡಿದೆ ಗೊತ್ತಿಲ್ಲ. ಎಲ್ಲ ಗಿಬ್ರಿ 1-2-3 ಓಪನ್ ಆಗೋಗಿದೆ. ಸೊ ನನ್ನ ಮಗಳು ಅವ್ರ ಅಪ್ಪ ಬಂದಾಗ ಮೀನು ಹಾಕಿ ಅಭ್ಯಾಸ ಮಾಡಿಬಿಟ್ಟಿದ್ದಾಳೆ. ಅದು ಅಷ್ಟೇ, ಮೀನು ತಿಂದ ಆಸೆಗೆ ಬಂದಿದೆ. ಹಾಗೆ ಇದೇನು ಮಾಡಿದೆ, ತುಪ್ಪನ ನಾನು ಗರಂ ಮಸಾಲೆ ಲಾಸ್ಟ್ ಟೈಮು ಸುಬ್ರಹ್ಮಣ್ಯ ಹೋಗಿದ್ದೆ ಅಲ್ವಾ, ಸೊ ಅಲ್ಲೇ ಒಂದು ಲಾಟ್ ಅಂದರೆ ನನಗೆ ವರ್ಷಕ್ಕೆ ಎಷ್ಟು ಬೇಕು ಒಂದು ತಂದಿದ್ದೆ. ಸುಮಾರು ಒಂದು 7,000-8,000 ಆಗಿತ್ತು ಬರೀ ಗರಂ ಮಸಾಲೆ ಐಟಮ್ಗೆ. ಸೊ ಅದನ್ನು ತಂದಿದ್ದೆ. ಸೊ ಅದರೊಳಗೆ ಇಟ್ಟಿದ್ನಲ್ಲ, ಏನೋ ಗರಂ ಮಸಾಲೆ ಸ್ಮೆಲ್ಲಿಗೆ ಅಲ್ಲೇನೋ ನಾನ್ ವೆಜ್ ಇಟ್ಟಿದ್ದಾರಂತ ಅಲ್ಲಿ ಹೋಗಿ ತಡ್ಕಾಡಿದೆ. ಸೊ 2-3 ಪ್ಯಾಕ್ ಓಪನ್ ಆಗಿದೆ. ಈಗಿನ ತುಪ್ಪದ ರೇಟ್ ಕೇಳ್ತೀರಾ, ಕೇಳೋದೇ ಬೇಡ ಆ ಥರ. ಅಮ್ಮನೂ ಬೈತಾಯಿದ್ರು, ಸೊ ನಿಂಗೆ ಬೇರೆ ಕಡೆ ಇಡೋಕ್ಕೆ ಜಾಗನೇ ಇಲ್ವಾ ಅಂತ ಹೇಳಿ. ಸೊ ನಂಗೆ ಬೆಕ್ಕಲ್ಲಿ ಬರುತ್ತಂತ ನನಗೇನು ಗೊತ್ತು, ನಂಗೆ ಐಡಿಯಾನೇ ಇರಲಿಲ್ಲ.
ಈ ಥರ ಆಗುತ್ತೆ ಕೆಲವೊಂದು ಸಲ. ಸೊ ಚಿಕನೆಲ್ಲ ಬೇಯಕ್ಕಿಟ್ಟು ಈಗ ಪ್ಯಾಕಿಂಗ್ ಬೆಳಗ್ಗೆಯಿಂದ ತೊಗೊಳ್ಲಿಕ್ಕೆ ಬಂದೆ. ಹಾಫ್ ವೈಟ್ ಸ್ಯಾರೀಸು ಸಿಕ್ಕಾಪಟ್ಟೆ ಆರ್ಡ್ರ್ ಬಂದಿತ್ತು. ಸೊ ಎಲ್ಲದನ್ನು ಬಿಲ್ಲಿಂಗ್ ತೆಗಿಯೋದೇ ನನಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಯಾಕಂದರೆ ಕ್ಯಾಶ್ ಆನ್ ಡೆಲಿವರಿ ಕೊಡ್ತೀನಲ್ವ, ಕ್ಯಾಶ್ ಆನ್ ಡೆಲಿವರಿ ಕೊಡೋದ್ರಿಂದ ಸೊ ನೀವು ಪೇ ಮಾಡಿಬಿಟ್ರೆ ನನಗೇನು ತೊಂದರೆ ಇಲ್ಲ. ಜಸ್ಟ್ ನೀವೇನು ವಾಟ್ಸಪ್ಪಲ್ಲಿ ಅಡ್ರೆಸ್ ಹಾಕಿರ್ತೀರ ಅದನ್ನೇ ಕಾಪಿ ಪೇಸ್ಟ್ ಮಾಡಿ ಪ್ರಿಂಟ್ ತೆಗೆದ್ಬಿಡ್ಬೋದು. ಬಟ್ ಈ ಕ್ಯಾಶ್ ಆನ್ ಡೆಲಿವರಿ ತೊಗೊಳೋದ್ರಿಂದ ಅದರದ್ದಂಥದ್ದೇ ಸಿಸ್ಟಮ್ಮು, ಅದೇ ಥರ ವೆಬ್ಸೈಟ್ ಇರುತ್ತೆ. ಸೊ ಆ ವೆಬ್ಸೈಟಿಗೆ ಹೋಗ್ಬಿಟ್ಟು ನಾವು ಪ್ರಿಂಟ್ ತೆಗಿಬೇಕಾಗತ್ತೆ. ಸೊ ಅವ್ರದ್ದು ಅಡ್ರೆಸ್ಸು, ಪಿನ್ ಕೋಡು, ಲ್ಯಾಂಡ್ ಮಾರ್ಕು ಪ್ರತಿಯೊಂದು ಇದರಲ್ಲಿ ಕಾಪಿ ಪೇಸ್ಟ್ ಏನು ಅಡ್ರೆಸ್ ಮಾಡಲಿಕ್ಕಾಗಲ್ಲ. ಆಲ್ಮೋಸ್ಟ್ ಎಲ್ಲರೂ ಅದಕ್ಕೆ ಸಜೆಷನ್ ಮಾಡೋದು ಅಂದ್ಕೊಳ್ತೀನಿ. ಇದರಲ್ಲಿ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಲಾಸ್ ಆಗುತ್ತಾ ನೋಡ್ಕೊಂಡು ಕೊಡಿ ಅಂತ ಸುಮಾರು ಜನ ಹೇಳ್ತಾರೆ. ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಲಾಸ್ ಇಲ್ಲ, ಬಟ್ಟು ಡೆಲಿವರಿ ಚಾರ್ಜಸ್ಸು ಸಿಕ್ಕಾಪಟ್ಟೆ ಹೋಗುತ್ತೆ. ಅದನ್ನು ನಾನು ಕಸ್ಟಮರ್ಗೆ ಹೇಳ್ತೀನಿ, ಒಂದು ಡೆಲಿವರಿಗೆ ಇಷ್ಟು ಬೀಳುತ್ತೆ ಅಂತ. ನೀವು ಫುಲ್ ಪೇಮೆಂಟ್ ಮಾಡಿದ್ರೆ ಅರೌಂಡ್ 50 ರುಪೀಸ್ ಅಷ್ಟೇ ಬೀಳೋದು. ಕ್ಯಾಶ್ ಆನ್ ಡೆಲಿವರಿ ಕೇಳ್ತೀರಂದರೆ 150 ರುಪೀಸ್ ಎಕ್ಸ್ಟ್ರಾ ಬೀಳುತ್ತೆ. ಸೊ ಕಸ್ಟಮರ್ಸು 150 ಎಕ್ಸ್ಟ್ರಾ ಪೇ ಮಾಡಿಬಿಟ್ಟೆ ತೊಗೊಳ್ತಾರೆ. ಸೊ ಅದೇನು ತೊಂದರೆ ಇಲ್ಲ, ಅದು ಅವರಿಗೆ ಬೀಳುತ್ತೆ. ಸೊ ಅದಕ್ಕೆ ಕ್ಯಾಶ್ ಆನ್ ಡೆಲಿವರಿ ಜಾಸ್ತಿ ಇತ್ತು ಅಂದರೆ ಫುಲ್ ಪೇಮೆಂಟ್ ಮಾಡಿ ಅಂತೀನಿ. ಈಗ ನನ್ನ ಮಗಳು ಸಂಗೀತ ಒಂದು ಸಲ ಹಾಕಿದ್ದೀನಿ ಅಷ್ಟೇ. ಸೊ ನನ್ನ ಮಗಳಿಗೆ ಅವನ ಹತ್ರ ಊಟ ಮಾಡ್ಸೋಕ್ಕೆ ಕೇಳಿಬಿಟ್ಟು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ ಹೋದೆ. ಇನ್ನೂ ಒಂದಿಷ್ಟು ಆರ್ಡ್ರ್ ಇತ್ತು, ಯಾಕಂದರೆ ಮೀಶೋದಲ್ಲಿ ಆರ್ಡ್ರ್ ತೆಗ್ದಿರಲಿಲ್ಲ ನಾನು. ಅಷ್ಟೊತ್ತಿಗೆ ಕಿಚನ್ ಅವಸ್ಥೆ ನೋಡಿ ಯಾವ ಥರ ಆಗಿದೆ. ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಹೇಳ್ತಾರಲ್ಲ ಚಿಟಿಕೆ ಹೊಡೆಯೋದ್ರೊಳಗೆ ಕ್ಲೀನ್ ಆಗುತ್ತೆ ಅಂತ. ನೋ ಚಾನ್ಸ್, ಚಿಟಿಕೆ ಹೊಡೆಯೋದ್ರೊಳಗೆ ಕ್ಲೀನ್ ಆಗೋದೇ ಇಲ್ಲ. ಸಾಂಬಾರು ಹಾಕ್ಲಿಕ್ಕೆ ಹೋಗಿ ಎಲ್ಲ ಚೆಲ್ಲೋಯ್ತು. ಹಾಗೆ ನಾಳೆ ಮಂಡೆಯಿಂದ ಮಾರ್ನಿಂಗ್ ರೂಟೀನ್ ಶುರು ಆಗ್ಬಿಡುತ್ತಲ್ವ. ಸೊ ಮಗಳಿಗೆ ಸ್ಕೂಲ್ ಇರುತ್ತೆ. ಸೊ ಅದಕ್ಕೋಸ್ಕರ ದೋಸೆಗೆ ನೆನೆ ಹಾಕಿದ್ದೀನಿ. ಸೊ ಅದ್ರ ಜೊತೆ ಕಾಬೂನ್ ಕಡಲೆ ಹಾಕಿದ್ದೀನಿ. ಸ್ವಲ್ಪ ಅವಳು ಮೊಳಕೆ ಕಾಳೆಲ್ಲ ತಿನ್ನೋದು ಅಂತ ಅದನ್ನೆಲ್ಲ ಪ್ರಿಂಟಿಗೆ ಕೊಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಆರ್ಡರ್ಸ್ ಅಂತೂ ಇದೆ. ಸೊ ಹಾಗಾಗಿ ಏನು ಮಾಡಲಿಕ್ಕಾಗಲ್ಲ. ಬೆಳಗ್ಗೆಯಿಂದ ಈ ಸೋಷಿಯಲ್ ಮೀಡ್ಯಾದಲ್ಲಿ ಬಂದಿದ್ದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಬಂದಿದ್ದು ಆರ್ಡರ್ನ ಎತ್ಕೊಂಡೆ. ಸೊ ಈಗ ಮೀಶೋದಲ್ಲಿ ಎತ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟೊಂದು ಆರ್ಡ್ರ್ ಬರ್ತಾಯಿದೆ ಅಂತೇಳಿ. ಸೊ ಇದನ್ನು ಹಾಕಿದಾಗ ನಮ್ಮಮ್ಮ ಬೈಯೋದು, ಹಾಕಬೇಡ ಅಂಥೇಳಿ, ತುಂಬ ಕೆಟ್ಟ ಕಣ್ಣಿದೆ ಅಂಥೇಳಿ. ಸೊ ಐ ಹೋಪ್, ನಾನು ನಂಬ್ತೀನಿ ಕೆಟ್ಟ ಕಣ್ಣು, ನಜರು, ಇವಿಲ್ಲ ಎಲ್ಲ ನಂಬ್ತೀನಿ. ಸೊ ತುಂಬ ಬಿಲೀವ್ ಮಾಡ್ತೀನಿ. ಸೊ ಬಟ್ ನನ್ನ ಬಿಸ್ನೆಸ್ ನಿಂತಿರೋದೇ ಸೋಷಿಯಲ್ ಮೀಡ್ಯಾದಲ್ಲಿ. ನಾನು ಒಂದು ಪ್ರಾಡಕ್ಟ್ನ ತಂದು ಅಪ್ಲೋಡ್ ಮಾಡ್ತೀನಿ ಅಂದರೆ ಸೊ ಅದ್ರ ಬಗ್ಗೆ ರಿವ್ಯೂ ಹಾಕಬೇಕಾಗತ್ತೆ, ಡಿಸ್ಪ್ಯಾಚ್ ವಿಡಿಯೋನೂ ಹಾಕಬೇಕಾಗತ್ತೆ, ಪ್ರತಿಯೊಂದು ಹಾಕಬೇಕಾಗತ್ತೆ. ನೋಡೋರಿಗೆಲ್ಲ ಕಣ್ಣು ಹಾಕ್ತಾ ಇರ್ತಾರಲ್ವ, ಆ ದೇವರೇ ನೋಡ್ಕೊಳ್ತಾನೆ ಅಂತಲೇ ಹೇಳ್ಬೋದು. ಸೊ ಅಮ್ಮ ಹೇಳ್ತಾರೆ, ಬೇರೆಯವರು ನಿನಗೆ ಒಳ್ಳೇದು ಮಾಡ್ತಾರೆ, ಬಟ್ ನಿನ್ನೋರೇ ತುಂಬ ನಿನಗೆ ಇದು ಮಾಡ್ತಾರೆ, ಹಾಕ್ಲಿಕ್ಕೆ ಹೋಗ್ಬೇಡ ಅಂತ. ಬಟ್ ಅವರಿಗೆ ನಾನು ಎಷ್ಟು ತಿಳಿಸಿ ಹೇಳಿದ್ರು ಅರ್ಥ ಆಗ್ತಿಲ್ಲ. ಕೆಲವೊಬ್ರಂತೂ ಏನು ಮಾಡಿಕೊಂಡ್ರು, ಮನೆ ಕಟ್ಟಿದ್ರು, ಪ್ರೆಗ್ನೆಂಟ್ ಆದರು, ಏನೇ ಮಾಡಿದ್ರು ನಿನ್ನಿಂದನೇ ಎಲ್ಲ ಮಾಡಿಕೊಂಡ್ರು, ಆದರೂ ಎಲ್ಲ ವಿಷಯ ಮುಚ್ಚಿಟ್ರು. ಗೊತ್ತಾಗಲ್ಲ ನನಗೆ, ಯಾಕೆ ಹೇಳ್ತೀಯ ಅಂತ ಹೇಳ್ತಾನೆ ಇರ್ತಾರೆ. ಸೊ ಫೈನಲಿ ನಮ್ಮ ಮನೇಲೂ ಬ್ರಹ್ಮಕಮಲ ಆಗಿತ್ತು, ಅದೊಂದು ಕ್ಲಿಪ್ಪಿಂಗ್ ಹಾಕಿದೆ. ಸೊ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೊರಗಡೆ ಬಂದು ಒಂದು 5 ಮಿನಿಟ್ಸ್ ವಾಕ್ ಮಾಡಿದೆ. ಸೊ ಇದಿಷ್ಟು ನನ್ನ ಸಂಡೇ ರೂಟೀನ್ ಆಗಿರುತ್ತೆ. ಹೋಪ್ಫುಲಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.